ಮೇಘರಾಜನ ಅಬ್ಬರಕ್ಕೆ ಬೆಂಗಳೂರಿನಲ್ಲಿ ಅಧ್ವಾನ ಆಯಿತು. ಧರೆಗುರುಳಿದ ಮರಗಳು, ನೂರಾರು ವಾಹನಗಳು ಜಖಂಗೊಂಡಿವೆ. ಮೇಘರಾಜನ ಅಬ್ಬರ ಬೆಂಗಳೂರಿನಲ್ಲಿ ಅಧ್ವಾನ. ಧರೆಗುರುಳಿದ ಮರಗಳು, ನೂರಾರು ವಾಹನಗಳು ಜಖಂ. ರಾಜಾಜಿನಗರದಲ್ಲಿ ಮರ ಬಿದ್ದು ನಜ್ಜುಗುಜ್ಜಾದ ಆಟೋಗಳು. ಮಳೆಯಿಂದ ಅಪಾರ ಹಾನಿ, ಆಟೋ ಡ್ರೈವರ್ಸ್ ಕಂಗಾಲು. ಸಂಬಂಧಿಕರನ್ನ ನೋಡಲು ಇಎಸ್ಐ ಆಸ್ಪತ್ರೆಗೆ ಬಂದಿದ್ದ ಚಾಲಕ. ಈ ವೇಳೆ ಬಿರುಗಾಳಿ ಸಹಿತ ಮಳೆಯಿಂದ ಆಟೋ ಮೇಲೆ ಬಿದ್ದ ಮರಗಳು ಬಿದ್ದ ಪರಿಣಾಮ ಆಟೋಗಳು ಸಂಪೂರ್ಣವಾಗಿ ಜಖಂಗೊಂಡಿವೆ. ಸರ್ಕಾರದ ಬಳಿ ಪರಿಹಾರ ಕೋರಿದ ಆಟೋ ಚಾಲಕರು. ಈ ರೀತಿಯಾಗಿ ಎಲ್ಲೆಡೆ ಕೂಡ ಆಗಿರುವಂತಹ ಸಿಚುವೇಶನ್ಸ್ಗಳು, ಮರಗಳ ಧರೆಗುರುಳಿದೆ, ವಾಹನಗಳ ಮೇಲೆ ಮರಗಳ ಧರೆಗುರುಳಿರುವಂಥದ್ದು. ಇನ್ನು ಅದ್ರ ಜೊತೆಗೆ ಆಟೋಗಳು ಜಖಂಗೊಂಡಿದೆ. ಆಟೋ ಚಾಲಕರು ಇದಕ್ಕೇನಾದ್ರೂ ಪರಿಹಾರ ಕೊಡಿ ನಮಗೆ ಅಂತ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇಎಸ್ಐ ಆಸ್ಪತ್ರೆಗೆ ಬಂದಂತಹ ಚಾಲಕರು. ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಧಾರಾಕಾರ ಮಳೆಗೆ ಇಡೀ ಬೆಂಗಳೂರು ಅಕ್ಷರಶಃ ಮುಳುಗಡೆಯಾಗಿದ್ದಂಥದ್ದು. ಇದರ ರಾಜಾಜಿನಗರ ಇಎಸ್ಐ ಆಸ್ಪತ್ರೆ ಬಳಿ ನಿಲ್ಲಿಸಿದಂತಹ ಆಟೋ ಸಹ ಸಂಪೂರ್ಣವಾಗಿ ಜಖಂ ಆಗಿರುವಂಥದ್ದು. ಯಾಕಂದ್ರೆ ನೀವು ನೋಡ್ತಾ ಇರುವಂಥದ್ದು ಈ ಒಂದು ಮರ ಏನಿದೆ, ಈ ಒಂದು ಮರ ಬಿದ್ದು ಸಂಪೂರ್ಣವಾಗಿ ಆಟೋ ಜಖಂ ಆಗಿರುವಂಥದ್ದು. ನಿನ್ನೆ ಸಂಜೆ ಒಬ್ರು ಆಟೋ ಡ್ರೈವರ್ ಒಬ್ರು ಇಲ್ಲಿ ತಮ್ಮ ಸಂಬಂಧಿಕರನ್ನ ನೋಡಕ್ಕೆ ಇಎಸ್ಐ ಆಸ್ಪತ್ರೆಗೆ ಒಳಗಡೆ ಹೋಗಿದ್ರು. ಆ ಒಂದು ಸಂದರ್ಭದಲ್ಲಿ ಆಟೋವನ್ನ ಇಲ್ಲಿ ಪಾರ್ಕ್ ಮಾಡಿ ಹೋಗಿದ್ರು. ಈ ಸಂದರ್ಭದಲ್ಲಿ ಬಂದಂತಹ ಮಳೆ ಏನಿದೆ, ಮಳೆ ಮತ್ತೆ ಗಾಳಿ ಏನಿತ್ತು, ಆ ಒಂದು ಗಾಳಿಗೆ ಆಟೋ ಮೇಲೆ ಮರ ಬಿದ್ದಿರುವಂಥದ್ದು. ಬೃಹತ್ ಆಕಾರದ ಒಂದು ಮರ ಬಿದ್ದು ಸಂಪೂರ್ಣವಾಗಿ ಆಟೋ ಸಹ ಜಖಂ ಆಗಿರುವಂಥದ್ದು. ನೀವು ನೋಡ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ಆಟೋ ಸಹ ಇಲ್ಲಿ ನಿಲ್ಲಿಸ್ಬಿಟ್ರು ಅವರು ಒಳಗಡೆ ಹೋಗಿದ್ರು. ಸೊ ಬರುವಷ್ಟರಲ್ಲಿ ಆಟೋ ಸಂಪೂರ್ಣವಾಗಿ ಜಖಂ ಆಗಿರುವಂಥದ್ದು. ಆದ್ರೆ ಆಟೋದಲ್ಲಿ ಯಾರು ಸಹ ಪ್ರಯಾಣಿಕರು ಇದ್ದಿಲ್ಲ, ಆಟೋ ಚಾಲಕರು ಸಹ ಯಾರು ಸಹ ಇಲ್ಲಿಲ್ಲ. ಇಲ್ಲಿ ಪಾರ್ಕ್ ಮಾಡಿ ಒಳಗಡೆ ತಮ್ಮ ಆಟೋ ಚಾಲಕ ಸಂಬಂಧಿಕರನ್ನ ನೋಡಕ್ಕೆ ಒಳಗಡೆ ಹೋಗಿದ್ರು. ಆ ಒಂದು ಸಂದರ್ಭದಲ್ಲಿ ಈ ಆಟೋ ಸಂಪೂರ್ಣವಾಗಿ ಜಖಂ ಆಗಿರುವಂಥದ್ದು. ಕೂಡಲೇ ಬಂದು ನೋಡುವಷ್ಟರಲ್ಲಿ ಬೃಹತ್ಕಾರದ ಈ ಒಂದು ಮರ ಬಿದ್ದು ಆಟೋ ಸಂಪೂರ್ಣವಾಗಿ ಜಖಂ ಆಗಿರುವಂಥದ್ದು. ಇದೀಗ ನಮ್ಮ ಬಳಿ ಮಾತನಾಡಕ್ಕೆ ಒಂದು ಆಟೋ ಚಾಲಕ ಇದ್ದಾರೆ, ಅವ್ರನ್ನೇ ಕೇಳೋಣ. ಎಷ್ಟೊತ್ತಿಗೆ ಈ ಒಂದು ಘಟನೆ ಆಯಿತು ಮತ್ತೆ ಏನು ಘಟನೆ ಆಯಿತು ಅನ್ನೋದ್ರ ಬಗ್ಗೆ. ಸರ್, ನಿನ್ನೆ ಎಷ್ಟೊತ್ತಿಗೆ ಈ ಒಂದು ಇನ್ಸಿಡೆಂಟ್ ಆಗಿದೆ, ನೀವು ಎಲ್ಲಿ ಹೋಗಿದ್ರಿ ಸರ್ ಅಂತ? 4:45 ಹಂಗೆ ಇಲ್ಲಿ ಬಂದು ಅಲ್ಲಿ ನಮ್ಮ ರಿಲೇಷನ್ ಒಬ್ರು ಒಳಗೆ ಅಡ್ಮಿಟ್ ಆಗಿದ್ದಾರೆ. ಅವ್ರು ನೋಡ್ಲಿಕ್ಕೋಸ್ಕರ ಸ್ವಲ್ಪ ಹಂಗೆ ಗಂಜಿ ಕೊಟ್ಟು ಬರೋಣ ಅಂತ ಹೋದ್ಮೇಲೆ ಸ್ವಲ್ಪ ಮಾತಾಡ್ತಿದ್ವಿ ಅವ್ರ ಕೂಟ. ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯ್ತಲ್ಲ, ಮಳೆ ಬಿಟ್ಟ ಮೇಲೆ ಬರೋಣ ಅಂತ ಬಂದೆ. ವಿಪರೀತ ಗಾಳಿ ಮಳೆ ಶುರುವಾಯಿತು. ಇಲ್ಲ, ನಮಗೆ ಮರ ಈ ಥರ ಬೀಳುತ್ತೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ನಮಗೆ ಗಾಳಿ ಬಂತಲ್ಲ, ಗಾಳಿಗೆ ಮರ ಇದು ವರ್ಷ ಬರೋಕ್ಕೂ ಹಾಲಿಲ್ಲ ನನಗೆ ಒಳಗಿಂದ. ಆಮೇಲೆ ಸರ್ ಮಳೆ ಬಿಟ್ಟ ಮೇಲೆ ಬರೋಣ ಅಂತ ನೋಡ್ತೀನಿ, ಅಲ್ಲಿ ಮೇನ್ ಗೇಟ್ ಒಂದು ಮರ ಇದೆ. ಈ ಕಡೆ ಎಲ್ಲ ಮರ, ನನಗೆ ಆಶ್ಚರ್ಯ ಆಯ್ತು. ನಾನು ಆಟೋನೇ ಕಾಣ್ತಿರಲ್ಲ, ಅಷ್ಟು ಮುಚ್ಕೊಂಡಿತ್ತು. ಇಲ್ಲಿ ಟಾಪ್ ಎಲ್ಲ ಹೊಡಿಸ್ಬೇಕು, ಮುಂದೆ ಗ್ಲಾಸ್ ಎಲ್ಲ ಹೋಗಿದೆ, ಫ್ರೇಮ್ ಎಲ್ಲ ಹೋಗಿದೆ, ಅದೆಲ್ಲ ರೆಡಿ ಮಾಡಿ ಬೇರೆ ಏನಾಗಿದೆ ಗೊತ್ತಿಲ್ಲ ನಮಗೆ. ಅದೆಲ್ಲ ಕನಿಷ್ಠ 40-50 ಸಾವಿರ ರೂಪಾಯಿ ಅಂತೂ ಖರ್ಚಾಗುತ್ತೆ ಸರ್. ಇದೆಲ್ಲ ಒಂದು ಲೆಕ್ಕ ಬರಬೇಕು ಅಂದರೆ. ಇಂದ್ರೇಶ್ ಅಂತ ನನ್ನ ಹೆಸರು. ಇದಿಷ್ಟು ಇಲ್ಲಿನ ಆಟೋ ಚಾಲಕರ ಮಾತುಗಳಾಗಿರ್ಬೋದು. ಯಾಕಂದ್ರೆ ನಿನ್ನೆ ಸಂಜೆ ಪ್ಯಾಸೆಂಜರ್ ಒಬ್ಬರನ್ನ ಬಿಟ್ಟು ನಾನು ನಮ್ಮ ಸಂಬಂಧಿಕರನ್ನ ನೋಡಕ್ಕೆ ಒಳಗಡೆ ಹೋಗಿದ್ದೆ. ಅಷ್ಟರಲ್ಲಿ ಬರುವಂತ ಸಂದರ್ಭದಲ್ಲಿ ಆಟೋ ಸಂಪೂರ್ಣವಾಗಿ ಜಖಂ ಆಗಿರುವಂತದ್ದು. ಸದ್ಯಕ್ಕೆ ಇನ್ಶೂರೆನ್ಸ್ ಇದೆ, ಅದನ್ನ ಕ್ಲೈಮ್ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇದೀನಿ. ಅದಾದ್ರೆ ಅದಕ್ಕೆ ಹೆಚ್ಚು ಹಣ ಆಗುತ್ತೆ ಅನ್ನೋ ಮಾತ್ರ ಸಹ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಅರುಣ್ ಕುಮಾರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು.